ನಮ್ಮ ಸಹವಾಸ ಹೇಗಿರಬೇಕು ಅಂದ್ರೆ ಆ ಸಹವಾಸ ನಮ್ಮ ಬೆಳವಣಿಗೆಗೆ ಉತ್ತಮ ರೀತಿಯಲ್ಲಿ ಸಹಕಾರ ಇರುವಂತೆ ಇರಬೇಕು. ಆದ್ರೆ ಇಲ್ಲಿ ಸಹವಾಸ ದೋಷದಿಂದ ನಟ ದರ್ಶನ್ ಕೆಟ್ರ ಅನ್ನುವಂಥ ಮಾತುಗಳು ಇಡೀ ಸ್ಯಾಂಡಲ್ವುಡ್ ಆದ್ಯಂತ ಹರಿದಾಡ್ತಾ ಇದೆ. ಸದ್ಯ ತಮ್ಮ ಆಪ್ತ ಸ್ನೇಹಿತನೋ ಅಥವಾ ಮತ್ತೊಂದೋ ಮಗದೊಂದೋ ಪವಿತ್ರ ಬಗ್ಗೆ ಬೇಸರಗೊಂಡಿದ್ದಾರಂತೆ ದರ್ಶನ್ ಬೇಸರದ ಬಗ್ಗೆ ಪವಿತ್ರ ಫುಲ್ ಟೆನ್ಷನ್ ಆಗಿದ್ದಾರೆ. ದರ್ಶನ್ ಸಮಾಧಾನಕ್ಕೆ ಆಪ್ತೆಯನ್ನ ಕಳುಹಿಸಿದ್ರ ಪವಿತ್ರ. ನಿನ್ನೆ ದರ್ಶನ್ ಭೇಟಿಯಾಗಿದ್ರು ಪವಿತ್ರ ಸ್ನೇಹಿತೆ ಸಮತಾ. ನಟ ದರ್ಶನ್ ಭೇಟಿ ಬಳಿಕವೂ ಕೂಡ ಪವಿತ್ರ ಜೊತೆ ಸಮತಾ ಚರ್ಚೆ ಮಾಡಿದ್ದಾರೆ. ದರ್ಶನ್ ನೀಡಿದ ಸಂದೇಶವನ್ನ ಸಮತಾ ರವಾನಿಸಿದಾರಂತೆ. ಪವಿತ್ರ ಸಹವಾಸದ ಬಗ್ಗೆ ದರ್ಶನ್ ಬೇಸರದ ಮಾತುಗಳನ್ನ ಆಡ್ತಾ ಇದ್ದಾರೆ. ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ಹೇಳ್ತಾರಲ್ಲ, ಇದಕ್ಕೆ ಇನ್ನಾದ್ರೂ ದರ್ಶನ್ ಬುದ್ಧಿ ಕಲ್ತ್ಕೊಂಡ್ರೆ ಒಳ್ಳೇದು. ಸಮತಾ ಪವಿತ್ರ ಆಪ್ತ ಗೆಳತಿ. ಬಹಳಷ್ಟು ಸಲ ಇವರು ಟ್ರಾವೆಲ್ ಮಾಡುವಾಗ ಎಲ್ಲಾ ಕಡೆ ಕೂಡ ಸಮತಾ ಪವಿತ್ರ ಸಾಕಷ್ಟು ಕಡೆ ಜೊತೆಯಲ್ಲೇ ಓಡಾಡಿದ್ದಾರೆ. ಸೊ ಪವಿತ್ರ ಭೇಟಿ ಮಾಡಿದ ನಂತರ ದರ್ಶನನ್ನ ಕೂಡ ಸಮತಾ ಭೇಟಿ ಮಾಡಿದ್ದಾರೆ. ಅಂಡ್ ದರ್ಶನ್ ಭೇಟಿ ಮಾಡಿದ ಮೇಲೆ ಏನೆಲ್ಲ ಚರ್ಚೆ ಆಯಿತು ಆ ವಿಚಾರವನ್ನ ಕೂಡ ಸಮತಾ ಪವಿತ್ರಗೆ ತಲುಪಿಸಿದ್ದಾರೆ. ಏವನ್ ಪವಿತ್ರ ಗೌಡ ಜಿಮ್ ಟ್ರೈನರ್ ಆಗಿದ್ದಾರೆ ಸಮತಾ. 3 ವರ್ಷದಿಂದ ಜಿಮ್ ಟ್ರೈನರ್ ಆಗಿದ್ದಾರೆ ಸಮತಾ. ಪರ್ಸನಲ್ ಟ್ರೈನರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ದರ್ಶನ್ ಬೇಸರದ ವಿಷಯವನ್ನ ಸಮತಾ ಪವಿತ್ರಗೆ ತಿಳಿಸಿದ್ದಾರೆ. ಪವಿತ್ರಳಿಂದ ಜೈಲು ಸೇರುವಂತಾಯ್ತು, ಇನ್ಮುಂದೆ ಪವಿತ್ರ ಸಹವಾಸವೇ ಬೇಡ ಅಂತ ದರ್ಶನ್ ಹೇಳಿದಾರಂತೆ. ದರ್ಶನ್ ಸಂದೇಶವನ್ನ ಪವಿತ್ರ ಗೌಡಗೆ ಸಮತಾ ರವಾನಿಸಿದ್ದಾರೆ ಎನ್ನಲಾಗ್ತಾ ಇದೆ. ಪವಿತ್ರ ಹಾಗೂ ಪವಿತ್ರ ಆಪ್ತೆ ಸಮತಾ ಇಬ್ರು ಕೂಡ ಜೊತೆಲಿರುವಂತಹ ಸಾಕಷ್ಟು ಫೋಟೋಸ್ಗಳನ್ನ ನೋಡ್ತಾ ಇದ್ದೀರಿ. ಪವಿತ್ರಳ ಜಿಮ್ ಟ್ರೈನರ್ ಆಗಿದ್ದಾರೆ ಸಮತಾ ಫ್ರಮ್ ಲಾಸ್ಟ್ 3 years ಇಂದಲೂ ಕೂಡ. ಸೊ ಇವರಿಬ್ರು ಕೂಡ ಸಾಕಷ್ಟು ಜೊತೆಲೇ ಟೈಮ್ ಸ್ಪೆಂಡ್ ಮಾಡಿರುವಂಥದ್ದಿದೆ. ಎಲ್ಲಾದ್ರೂ ಹೊರಗಡೆ ಹೋಗುವಾಗ ಟ್ರಾವೆಲ್ ಮಾಡುವಾಗ ಜೊತೆಲೇ ಟ್ರಾವೆಲ್ ಮಾಡಿರುವಂಥದ್ದು ಇದೆ. ಸೊ ಪ್ರತಿಯೊಂದು ವಿಚಾರವನ್ನ ಕೂಡ ಪವಿತ್ರ ಸಮತಾ ಹತ್ರ ಹಂಚ್ಕೊಳ್ತಾ ಇದ್ರು ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ಸದ್ಯ ಪವಿತ್ರ ಸಹವಾಸನೆ ಬೇಡ, ಪವಿತ್ರಳಿಂದ ನಾನು ಜೈಲ್ ಸೇರೋ ಹಂಗಾಯ್ತು, ಇನ್ಮುಂದೆ ಪವಿತ್ರ ಸಹವಾಸನೆ ಬೇಡ ಅಂತ ದರ್ಶನ್ ಹೇಳಿದಾರಂತೆ. ಈ ವಿಚಾರವನ್ನ ಪವಿತ್ರ ಗೌಡಗೆ ಸಮತಾ ವಿಚಾರವನ್ನ ಮುಟ್ಟಿಸಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ದರ್ಶನ್ ಬೇಸರದ ಬಗ್ಗೆ ಪವಿತ್ರ ಗೌಡ ಫುಲ್ ಟೆನ್ಷನ್ ಆಗಿದ್ದಾರೆ. ನೋಡಿ, ಯಾವುದೇ ಸ್ನೇಹ ಆಗಲಿ, ಯಾವುದೇ ಫ್ರೆಂಡ್ಶಿಪ್ ಆಗಲಿ ಅಥವಾ ಯಾವುದೇ ರಿಲೇಶನ್ಶಿಪ್ ಆಗಲಿ ಹೇಗಿರಬೇಕು ಅಂತಂದ್ರೆ ಆ ಫ್ರೆಂಡ್ಶಿಪ್ಪು ರಿಲೇಶನ್ಶಿಪ್ಪು ನಮ್ಮ ಏಳಿಗೆಗೆ ಇರಬೇಕು, ನಮ್ಮ ಒಳ್ಳೆ ರೀತಿಯ ಬೆಳವಣಿಗೆಗೆ ಇರಬೇಕು. ಯಾವುದೋ ಸ್ವಾರ್ಥಕ್ಕೋಸ್ಕರ ರಿಲೇಶನ್ಶಿಪ್ಪು, ಸ್ವಾರ್ಥಕ್ಕೋಸ್ಕರ ಫ್ರೆಂಡ್ಶಿಪ್ ಇದೆಯಲ್ಲ, ಇದು ಯಾವುದೇ ಕಾರಣಕ್ಕೂ ಕೂಡ ಯಾರಿಗೂ ಕೂಡ ಒಳಿತನ ಮಾಡೋದಿಲ್ಲ. ಸದ್ಯ ಅದನ್ನ ದರ್ಶನ್ ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು. ಯಾರ್ಯಾರೋ ಕೆಡ್ತಾರಂತೆ ಅಂತದ್ರಲ್ಲಿ ದರ್ಶನ್ ಕೂಡ ಏನದಕ್ಕೆ ಹೊರತಾಗಿಲ್ಲ. ದರ್ಶನ್ ಕೂಡ ಸಹವಾಸ ದೋಷದಿಂದನೇ ಕೆಟ್ಟಿರೋದು. ಅವರ ಇತ್ತೀಚಿನ ಕೇವಲ ಪವಿತ್ರ ಗೌಡ ಸಹವಾಸ ಮಾತ್ರ ಅಲ್ಲ, ದರ್ಶನ್ ಜೊತೆಗಿದ್ದಂಥ ಉಳಿದ ಸ್ನೇಹಿತರ ವರ್ಗ ಏನಿತ್ತಲ್ಲ ಆ ವರ್ಗ ಕೂಡ ಸರಿ ಇರಲಿಲ್ಲ ಅಂತಾನೆ ಇಡೀ ಸ್ಯಾಂಡಲ್ವುಡ್ ಮಾತನಾಡ್ತಾ ಇದೆ. ಅಥವಾ ದರ್ಶನನ್ನ ಬಹಳ ಹತ್ರದಿಂದ ನೋಡ್ತಿರೋರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಸೊ ಪವಿತ್ರ ಗೌಡಳ ಜಿಮ್ ಟ್ರೈನರ್ ಆಗಿ ಸಮತಾ 3 ವರ್ಷದಿಂದ ಕೆಲಸ ಮಾಡ್ತಾ ಇರ್ತಾರೆ. ನಿನ್ನೆ ಅಷ್ಟೇ ದರ್ಶನನ್ನ ಕೂಡ ಸಮತಾ ಭೇಟಿ ಮಾಡಿದ್ದಾರೆ. ನೋಡಿ, ಭೇಟಿ ಮಾಡಿದ ನಂತರ ಪವಿತ್ರ ಗೌಡ ಮೇಲೆ ದರ್ಶನ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಯಾಕೆಂದ್ರೆ ಈ ರೇಣುಕಾ ಸ್ವಾಮಿ ಮೆಸೇಜ್ ಮಾಡಿದ್ದನ್ನ ಪವಿತ್ರ ಗೌಡ ಇಷ್ಟು ದೊಡ್ಡದು ಮಾಡದೇ ಇದ್ದಿದ್ರೆ, ಅಫ್ಕೋರ್ಸ್ ಬೀಯಿಂಗ್ ಅ ವುಮೆನ್ ಯಾರಾದ್ರೂ ಬೇರೆ ರೀತಿ ಮೆಸೇಜ್ ಮಾಡಿದಾಗ ಹರ್ಟ್ ಆಗುತ್ತೆ. ಬಟ್ ದರ್ ಇಸ್ ಅ ವೇ, ಅದಕ್ಕೆ ಕಾನೂನಿದೆ. ಕಾನೂನಿನ ಚೌಕಟ್ಟಿನಲ್ಲಿ ಏನೆಲ್ಲ ಮಾಡಬಹುದಾಗಿತ್ತು, ಪವಿತ್ರ ಕೂಡ ಹ್ಯಾವ್ ಟೇಕನ್ ದೋಸ್ ಆಕ್ಷನ್ಸ್. ಇನ್ಸ್ಟೆಡ್ ಆಫ್ ಈ ತರ ಮಾಡೋದಕ್ಕಿಂತ ಅಥವಾ ದರ್ಶನನ್ನ ಟ್ರಿಗರ್ ಮಾಡೋದಕ್ಕಿಂತ, ಪ್ರವೋಕ್ ಮಾಡೋದಕ್ಕಿಂತ ಬೇರೆ ರೀತಿಯಾದಂತಹ ಒಂದಷ್ಟು ಕಾನೂನಿನ ಅಡಿಯಲ್ಲಿ ಪವಿತ್ರ ಫೈಟ್ ಮಾಡಬಹುದಾಗಿತ್ತು. ನಮ್ಮ ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ಸದ್ಯ ಪವಿತ್ರಳ ಆಪ್ತ ಗೆಳತಿ ಸಮತಾ ದರ್ಶನನ್ನ ಭೇಟಿ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಸೊ ಏನ್ ಹೇಳಿದ್ದಾರೆ ದರ್ಶನ್, ಅದ್ರ ಬಗ್ಗೆ ಏನಾದ್ರು ಅಪ್ಡೇಟ್ ಸಿಗ್ತಾ ಹೇಗೆ? ಹೌದು ಸುಂದರ, ಈಗ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪವಿತ್ರ ಗೌಡರ ಆಪ್ತಿ ಆಗಿರುವಂತಹ ಸಮತಾ ಅವರು ಓಕೆ ವೆಂಕಟೇಶ್, ನೆಟ್ವರ್ಕ್ ಇಶ್ಯೂಸ್ ಇದೆ, ನಿಮ್ಮ ಧ್ವನಿ ಕ್ಲಿಯರ್ ಆಗಿ ಕೇಳಿಸ್ತಾ ಇಲ್ಲ. ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ.